ರಾಯರಿದ್ದಾರೆ. ಇವತ್ತು ಭೀಮನ ಅಮಾವಾಸ್ಯೆ ವ್ರತ ಮಾಡಿದ್ದೀನಿ. ಅನುಭವ ಇಟ್ಟಿದ್ರೆ ಸುಮ್ಮನೆ ಇರೋದು. ಇವೆಲ್ಲ ಈ ಥರ ಇಟ್ಟರೆ ಬೇಕಾದ್ರೆ ಹಿರಿಯರು ಅಜ್ಜಿದಿರು ಒಳ್ಳೇದಾಗಲಿ, ನಿಮ್ಮ ಗಂಡ ಕೈಯಸ್ಸು ಆರೋಗ್ಯ ಎಲ್ಲ ಹೆಚ್ಚಲಿ ಅಂತ ಇದನ್ನ ಪೂಜೆ ಮಾಡ್ತಾರೆ. ಭೀಮನಷ್ಟೇ ಶಕ್ತಿ ಬರಲಿ ಅಂತ ಹೇಳ್ತಾರಲ್ವೇನ್ರಿ? ಮಾಡೋದು ಸೀರಿಯಲ್ ಅದೇ ಥರ ನೀವು ಕಲ್ತ್ಕೋಬೇಕು. ಅದೇ ಥರ ಕಲ್ತ್ಕೊಂಡು ಮುಂದಕ್ಕೆ ಪಾದದಿಂದ ಆರೋಗ್ಯ ಹೆಚ್ಚಲಿ ಅಂತ ಈ ದಾರ ಕಟ್ತಾ ಇದ್ದೀನಿ ಚಿನ್ನ ಅಲ್ವೇನ್ರಿ? ನಮ್ಮ ಗಂಡನ ದೀರ್ಘ ಆಯಸ್ಸು ಆರೋಗ್ಯ ಶಕ್ತಿ ಬರಲಿ ಬಂದು ತುಂಬ 3 ಗಂಟೆ ಅಷ್ಟೇ ನಾನು ಸ್ಟ್ರಾಂಗ್ ಆಗಿರಲಿ ಅಂತ ಇನ್ನೂ ಒಂದು 3 ಗಂಟೆ. ಇನ್ನೊಂದು ವರ್ಷ ಬಿಚ್ಕೊಳ್ಳಲ್ಲ ಚಿನ್ನು. ನೀವು ಅಷ್ಟೇ 1 ವರ್ಷ ತನಕ ಬಿಚ್ಕೋಬಾರ್ದಂತ ನಾವೇ ಶಾಸ್ತ್ರ. ದೀರ್ಘಕಾಲ ಆಯಸ್ಸು ಆರೋಗ್ಯವನ್ನು ಕೊಟ್ಟು ನಗ್ನಗ್ತಾ ಹಿಂಗೆ ಇರಬೇಕು ಅಂತ ಶಕ್ತಿ ಯುಕ್ತಿ ಎಲ್ಲವನ್ನೂ ಕೊಟ್ಟು ಕಾಪಾಡಬೇಕು ಅಂತ ಕೇಳ್ಕೊತೀನಿ. ಆ ಭಗವಂತನಲ್ಲಿ ಕೇಳ್ಕೊತೀನಿ. ರಾಯರಿದ್ದಾರೆ. ಯಾವುದಕ್ಕೂ ನಾನು ರಾಯರು ನಂಬಿದ್ದೀನಿ. ಆಯಸ್ಸು ಆರೋಗ್ಯವಾಗಿರ್ತಾನೆ. ಆಶೀರ್ವಾದ ಮಾಡಲಿ. ದೀರ್ಘಾಯಸ್ಯ ಅನುಭವ ಸತಾಯಸ್ಯಾಗು ಸುಮಂಗಲಿ ಭವ. ಹುಟ್ಟಿಯಾಗಿ ದೇವರ ಶಕ್ತಿ ಕೊಟ್ಟು 100 ವರ್ಷ ಬದುಕೋತಾರೆ ಮಾಡಿ ಸತಾಯಸಿಯಾಗಿ ಶಕ್ತಿಯುತವಾಗಿ ಅತೀತವಾಗಿ ದೇವರು ಶಕ್ತಿ ಕೊಡಲಿ ಅಂತ ಭೀಮರವತದ ಪ್ರಯುಕ್ತ ಆಶೀರ್ವಾದ ಮಾಡಿ. ನೀವು ಒಬ್ಬರಿಗೆ ಸಾಕ ಮಕ್ಕಳಿಗೂ ಏನ್ರಿ? ಎಲ್ರಿಗೂ ಈಗ ಮಕ್ಕಳ ಮಾಡೇ ಮಾಡ್ತೇವೆ. ನಮಗೆ ಏಜಾದ್ಮೇಲೆ ನಮ್ದು
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.